ಚಿಂತಾಮಣಿ ನಗರದ ರೈಲ್ವೆ ಸ್ಟೇಷನ್ ಬಳಿ ಇರುವ ಸಿಕೆ ಮುರಳಿ ಮನೆ ಹತ್ತಿರದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಇರುಮುಡಿ ಮತ್ತು ಮಹಾಪಡಿ ಪೂಜಾ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಅಯ್ಯಪ್ಪ ಸ್ವಾಮಿ ಪೂಜೆಗಾಗಿ ಸುಂದರ ಮಂಟಪ ನಿರ್ಮಿಸಲಾಗಿತ್ತು. ಮಂಟಪದ ಎಡಬದಿಯಲ್ಲಿ ಸಂಕಷ್ಟ ನಿವಾರಕ ಗಣೇಶ, ಅಯ್ಯಪ್ಪ ಸ್ವಾಮಿ, ಕಾರ್ತಿಕೇಯ ಮೂರ್ತಿ ಸ್ಥಾಪಿಸಿ ಪೂಜೆ ಸಲ್ಲಿಸಲಾಯಿತು. ಅಯ್ಯಪ್ಪ ಸ್ವಾಮಿ ಮುಂಭಾಗದಲ್ಲಿ 18 ನಂದಾದೀಪಗಳನ್ನು ಬೆಳಗಿಸಿ ಹೂವು, ಹಣ್ಣು, ಕರ್ಪೂರಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿಕೆ ಮುರಳಿ, ಸಿಎಂ ರವಿಕುಮಾರ್, ಸಿಎಂ ಗಿರೀಶ್, ಸಿಎಂ ವಿಶ್ವನಾಥ್, ಸಿಎಂ ಶಿವಕುಮಾರ್, ಸಿಎಂ ಕುಶಾಲ್, ಸಿಎಂ ಮಲ್ಲಿಕಾರ್ಜುನ, ಗುರುಸ್ವಾಮಿಗಳಾದ ಕುರುಬೂರ್ ರಾಜಣ್ಣ, ಹಾದಿಗೆರೆ ನರಸಿಂಹಸ್ವಾಮಿ, ರಾಮಕೃಷ್ಣ, ಆನಂದ್ ರೆಡ್ಡಿ, ಸಿದ್ದಪ್ಪ ಸುರೇಶ್, ಗಂಗಮ್ಮ ಸುರೇಶ್, ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ನಾವು ಸುಮಾರು 13 ವರ್ಷದಿಂದ ಈ ಅಯ್ಯಪ್ಪ ಸೇವೆ, ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಗಣೇಶ ಮೂರ್ತಿ ನಾವು ಪ್ರತಿ ವರ್ಷ ನಮ್ಮ ಕೈಲಾದಷ್ಟು ಸೇವೆಗೆ ಮಾಡ್ತಾನೆ ಇರ್ತೀವಿ. ಈ ವರ್ಷ ನಮ್ಮ ಗುರುಸ್ವಾಮಿಗಳಾದ ಕುಲ್ಟಳ್ಳಿ ಮತ್ತು ಅಂದಿಗೆರೆ ಮತ್ತು ಕುರುಬೂರು ಮತ್ತು ಮುನಿಮಂಗಳ ಎಲ್ಲ ಗುರುಸ್ವಾಮಿಗಳು ಬಂದು ನಮ್ಮ ಸೇವೆಯನ್ನು ಅಯ್ಯಪ್ಪನ ಸೇವೆಯನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈ ಒಂದು ಭಜನೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂತಹ ಗಿರೀಶ್ ಸ್ವಾಮಿಗಳು, ಅವರ ಕುಟುಂಬದವರು ನಿಜವಾಗ್ಲೂ ಚಿಂತಾಮಣಿಯಲ್ಲಿ ಈ ವರ್ಷದಲ್ಲಿ ಮೊದಲಿಗೆ ಈ ಒಂದು ಅದ್ಧೂರಿಯಾಗಿ ಶಿವಲಿಂಗಗಳು ಇಲ್ಲೇ ಬಂದು ಇಳಿದು ಬಂದಂತೆ ಇದೆ.